ಜ್ಞಾನವಾಪಿ ಮಸೀದಿ ವಿವಾದ ಸಂಬಂಧ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ. ಕೋರ್ಟ್ನಿಂದ ನಾಳೆ ಹೊರಬೀಳಲಿದೆ ಮಹತ್ವದ ಆದೇಶ. ಮುನ್ನೆಲೆಗೆ ಬಂದ ಕುತುಬ್ ಶ್ರೀಕೃಷ್ಣ ಜನ್ಮಭೂಮಿ ವಿವಾದಗಳು. ಇದೆಲ್ಲವನ್ನ ನೋಡೋಣ ಮಸೀದಿ ವಿವಾದ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾರಣಾಸಿಯಲ್ಲಿರುವ ಜ್ಞಾನವಾಪಿ ಮಸೀದಿ ವಿವಾದ ರೋಚಕ ಘಟ್ಟ ತಲುಪಿದೆ. ಈಗಾಗಲೇ ಸಲ್ಲಿಕೆಯಾಗಿರುವ ಅರ್ಜಿಗಳ ಭವಿಷ್ಯ ನಾಳೆ ಹೊರಬೀಳಲಿದ್ದು, ವಾರಣಾಸಿ ಜಿಲ್ಲಾ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಲಿದೆ. ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಕೊಡಬೇಕೆಂದು ಸಲ್ಲಿಸಿದ್ದ ಹಿಂದೂಗಳ ಅರ್ಜಿ ವಜಾಗೆ ಮುಸ್ಲಿಮರು ಮನವಿ ಮಾಡಿದ್ರು. ಅರ್ಜಿ ವಜಾಗೊಳಿಸಬೇಕು ಬೇಡವೋ ಅನ್ನೋ ಬಗ್ಗೆ ಕೋರ್ಟ್ ನಾಳೆ ಮಧ್ಯಾಹ್ನ ಮಹತ್ವದ ಆದೇಶ ಪ್ರಕಟಿಸಲಿದೆ. ವಾದ ಪ್ರತಿವಾದ ಆಲಿಸಿದ ಬಳಿಕ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿತ್ತು. ಅರ್ಜಿ ಪರಿಗಣಿಸಬೇಕೆಂದು ಹಿಂದೂಗಳು ಮನವಿ ಮಾಡಿದ್ರು, ಆದರೆ ಇದನ್ನ ವಜಾಗೊಳಿಸಬೇಕೆಂದು ಮುಸ್ಲಿಮರು ಮನವಿ ಮಾಡಿದ್ರು. ಇಷ್ಟೆಲ್ಲ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಿದ್ದು, ನಾಳೆ ಮಹತ್ವದ ಆದೇಶ ಪ್ರಕಟಿಸಲಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಶಿವಲಿಂಗ ಪತ್ತೆ ಬಳಿಕವೂ ಉಜುಖಾನಾದಲ್ಲಿ ಸ್ವಚ್ಛತೆ ಮಾಡಿದ್ದಾರೆ ಅಂತ ಆರೋಪಿಸಿ ಅರ್ಜಿ ಸಲ್ಲಿಸಲಾಗಿದೆ. ಕೋರ್ಟ್ ಆದೇಶವನ್ನ ಧಿಕ್ಕರಿಸಿದ್ದಾರೆ. ಹೀಗಾಗಿ ಕೇಸ್ ದಾಖಲಿಸುವಂತೆ ಕೋರಿ ವಾರಣಾಸಿ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಶಿವಲಿಂಗ ಪತ್ತೆ ಬಳಿಕವೂ ಸ್ವಚ್ಛತೆಗೆ ನೀರು ಬಳಸಿದ್ದಾರೆ. ಉಜುಖಾನ ಬಳಸದಂತೆ ಕೋರ್ಟ್ ಹೇಳಿದ್ರೂ ಬಳಕೆ ಮಾಡಲಾಗಿದೆ. ಮೇ 16ರಿಂದ ಮೇ 19ರವರೆಗೆ ಉಜು ಮಾಡಿದ್ದಾರೆ. ಹೀಗಾಗಿ ವ್ಯಕ್ತಿಗಳ ವಿರುದ್ಧ ಕೇಸ್ ದಾಖಲಿಸಲು ಜಿಲ್ಲಾ ನ್ಯಾಯಾಲಯಕ್ಕೆ ಮನವಿ ಮಾಡಲಾಗಿದೆ. ಇನ್ನು ವಾರಣಾಸಿ ಕೋರ್ಟ್ನಲ್ಲಿ ಹಿಂದೂ ಪರ ವಕೀಲರು ಕೂಡ ವಾದ ಮಂಡಿಸಿದ್ರು. ಜ್ಞಾನವಾಪಿಯಲ್ಲಿ ಶಿವನ ಆರಾಧನೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಅಲ್ಲದೆ ಮಸೀದಿ ಒಳಗಿನ ಗೋಡೆ ಒಡೆಯಲು ಅವಕಾಶ ನೀಡಿ ಉಜು ಒಳಗೆ ಬೃಹತ್ ಶಿವಲಿಂಗ ಪತ್ತೆಯಾಗಿದೆ. ಉಜು ಪ್ರದೇಶ ನಮ್ಮ ಸುಪರ್ದಿಗೆ ನೀಡಲು ಮನವಿ ಮಾಡಿದ್ರು. ಇದರ ಜೊತೆಗೆ ಮುಸ್ಲಿಮರು ಉಜು ಬಳಸದಂತೆ ನಿರ್ಬಂಧವನ್ನ ಹೇರಿ ಮುಸ್ಲಿಮರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಮನವಿ ಮಾಡಿದ್ರು. ಹಿಂದೂ ಪರ ವಕೀಲರು ಹಾಗೂ ಮುಸ್ಲಿಮರ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ನಾಳೆಗೆ ವಿಚಾರಣೆ ಮುಂದೂಡಿತು. ಇದಕ್ಕೂ ಮೊದಲು ನ್ಯಾಯಾಧೀಶ ಡಾಕ್ಟರ್ ಅಜಯ್ ಕೃಷ್ಣ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ್ದೇವೆ ಅಂದ್ರು. ಅಲ್ಲದೆ ಈ ವಾದದ ಬಗ್ಗೆ ನಾನು ಅಧ್ಯಯನ ಮಾಡುತ್ತಿದ್ದೇನೆ, ನಾಳೆ ಈ ಬಗ್ಗೆ ತೀರ್ಪು ಪ್ರಕಟಿಸುವುದಾಗಿ ಜಡ್ಜ್ ಹೇಳಿ ವಿಚಾರಣೆ ಮುಂದೂಡಿತು. ಇನ್ನು ಮಸೀದಿ ಮುಂದಿನ ಉಜುವಿನಲ್ಲಿ ವಿಡಿಯೋ ಸರ್ವೆ ವೇಳೆ ಪತ್ತೆಯಾಗಿದೆ ಎನ್ನಲಾದ ಸುಮಾರು 12 ಅಡಿ ಉದ್ದದ ಶಿವಲಿಂಗ ತಾರಕೇಶ್ವರ ಲಿಂಗ ಅನ್ನೋ ಚರ್ಚೆಯೂ ಶುರುವಾಗಿದೆ. ಉಜುವಿನಲ್ಲಿ ಕಂಡುಬರೋ ಶಿವಲಿಂಗ ತಾರಕೇಶ್ವರ ಮಹಾದೇವನದು ಅಂತ ಕೆಲ ಇತಿಹಾಸಗಾರರು ಬರೆದುಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಅಚ್ಚರಿಯ ಸಂಗತಿ ಇದೆ. 4 ಅಡಿ ಎತ್ತರ 4 ಅಡಿ ಉದ್ದದ ನಂದಿ ವಿಗ್ರಹ ಮಸೀದಿಗೆ ಮುಖ ಮಾಡಿದೆ. ಅಲ್ಲಿ ದೇವಾಲಯ ಇತ್ತು, ಶಿವಲಿಂಗವಿತ್ತು ಅನ್ನೋದಕ್ಕೆ ಈ ಮಸೀದಿಯೇ ಸಾಕ್ಷಿ ಅನ್ನೋದು ಹಿಂದೂಗಳ ವಾದ. ಮಸೀದಿ ವರ್ಸಸ್ ಮಂದಿರವಾದ ಜೋರಾಗ್ತಿದ್ದಂತೆ ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ಸ್ಥಳವಾಗಿದೆ. ದೇಗುಲದ ಒಂದು ಭಾಗವನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅಂತ ಲಕ್ನೋ ನಿವಾಸಿ ವಕೀಲ ರಂಜನಾ ಅಗ್ನಿಹೋತ್ರಿ ಅರ್ಜಿ ಸಲ್ಲಿಸಿದ್ರು. ಇಷ್ಟೇ ಅಲ್ಲ, ಇದೇ ವಿಚಾರಕ್ಕೆ ಹಲವು ಅರ್ಜಿಗಳು ಸಲ್ಲಿಕೆಯಾಗಿವೆ. ಅರ್ಜಿಗಳನ್ನ ಸ್ವೀಕಾರ ಮಾಡಿದ ಮಥುರಾ ನ್ಯಾಯಾಲಯ ಸಮೀಕ್ಷೆಗೆ ಕೋರಿ ಸಲ್ಲಿಸಿದ್ದ ಅರ್ಜಿಗಳು ವಿಚಾರಣೆಗೆ ಅರ್ಹವಾಗಿದೆ ಅಂತ ಹೇಳಿದೆ. ಇನ್ನು ವಿಚಾರಣೆಗೆ ಗ್ರೀನ್ ಸಿಗ್ನಲ್ ನೀಡಿರುವ ಕೋರ್ಟ್ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್, ಶಾಹಿ ಈದ್ಗಾ ಮಸೀದಿ, ಶ್ರೀಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮತ್ತು ಶ್ರೀ ಜನ್ಮಭೂಮಿ ಸೇವಾ ಸಂಸ್ಥಾನವನ್ನ ಪ್ರಕರಣದಲ್ಲಿ ಭಾಗಿದಾರನಾಗಿಸಿದೆ. ಮಥುರಾ ನ್ಯಾಯಾಲಯದಲ್ಲಿ ಮೇ 26ಕ್ಕೆ ಅರ್ಜಿ ವಿಚಾರಣೆ ಬರಲಿದೆ. ಜ್ಞಾನವಾಪಿಯಂತೆ ಮಥುರಾದಲ್ಲೂ ವಿಡಿಯೋ ಸರ್ವೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಕುತುಬ್ ಮಿನಾರ್ ಸಂಕೀರ್ಣದಲ್ಲಿ 27 ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ಮರುಸ್ಥಾಪಿಸಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಸಂಬಂಧಿಸಿದ ವಿಚಾರಣೆ ಈಗಾಗಲೇ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ. ಈ ವಿವಾದ ಸಾಂಕೇತ್ ಕೋರ್ಟ್ನಲ್ಲಿ ನಾಳೆ ಮತ್ತೆ ವಿಚಾರಣೆಗೆ ಬರಲಿದೆ. ಹೀಗಾಗಿ ವಾದ ಪ್ರತಿವಾದಗಳು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಕುತುಬ್ ಮಿನಾರ್ ಒಳಗಿನ ವಿಗ್ರಹಗಳ ಉತ್ಖನನಕ್ಕೆ ಭಾರತೀಯ ಪುರಾತತ್ವ ಇಲಾಖೆಗೆ ಸಂಸ್ಕೃತಿ ಸಚಿವಾಲಯ ಸೂಚನೆ ನೀಡಿದೆ. ಮಂಗಳೂರಿನ ಮಸೀದಿಯಲ್ಲಿ ಪತ್ತೆಯಾಯ್ತಾ ದೇಗುಲ ಕುರುಹು. ತಾಂಬೂಲ ಪ್ರಶ್ನೆಯಿಂದ ಬಯಲಾಗುತ್ತಾ ದೇಗುಲದ ರಹಸ್ಯ. ದೇಗುಲದ ಬಗ್ಗೆ ಹಿಂದೂ ಸಂಘಟನೆಗಳ ಒತ್ತಾಯವೇನು ನೋಡೋಣ ಮಸೀದಿ ವರ್ಸಸ್ ವಿವಾದ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ದೇಶದಾದ್ಯಂತ ಮಂದಿರ ಮಸೀದಿ ವಿವಾದ ಭುಗಿಲೆದ್ದಿದೆ. ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲಿ ಸರ್ವೆ ನಡೆದು ದೊಡ್ಡ ಸಂಚಲನವೇ ಎದ್ದಿದೆ. ದೇವಾಲಯ ಸಾಕ್ಷ್ಯಗಳು ಕೋರ್ಟ್ಗೆ ಸಲ್ಲಿಕೆಯಾಗಿರೋ ರಿಪೋರ್ಟ್ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ. ಇದರ ಬೆನ್ನಲ್ಲೇ ಮಥುರಾ ಕೃಷ್ಣ ಜನ್ಮಭೂಮಿ ಸತ್ಯಶೋಧಕ್ಕಾಗಿ ಶಾಹಿ ಈದ್ಗಾ ಮಸೀದಿ ಸರ್ವೆಗೆ ಆಗ್ರಹ ಕೇಳಿಬಂದಿದೆ. ಅತ್ತ ಕುತುಬ್ ಮಿನಾರ್ ವಿಚಾರವಾಗಿಯೂ ಕದನ ಏರ್ಪಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗ ರಾಜ್ಯದಲ್ಲೂ ಮಂದಿರ ವರ್ಸಸ್ ಮಸೀದಿಯ ವಿವಾದ ದುತ್ತೆಂದು ಭುಗಿಲೆದ್ದು ನಿಂತಿದೆ. ಮಂಗಳೂರಿನಿಂದ ಮೂಡುಬಿದ್ರೆ ರಸ್ತೆಯಲ್ಲಿರ್ತಕ್ಕಂಥ ಮಳಲಿ ಗ್ರಾಮದ ಅಸಯ್ಯದ್ ಅಬ್ದುಲ್ಲಾ ಹಿಲ್ ಮದನಿ ಮಸೀದಿ ನವೀಕರಣ ಕೆಲಸ ನಡೀತಿತ್ತು. ಮಸೀದಿಯ ಒಂದು ಭಾಗವನ್ನ ಕೆಡವಲಾಗಿತ್ತು. ಇದೇ ವೇಳೆ ಮಸೀದಿಯ ಹಿಂಭಾಗದಲ್ಲಿ ಹಿಂದೂ ದೇವಾಲಯಗಳಿಗೆ ಹೋಲುವಂತೆ ದೇವಸ್ಥಾನದ ಕಲಶ, ತೋಮರ, ಕಂಬಗಳ ಕಮಲ ಕೆತ್ತನೆಯ ಮಾದರಿ ಪತ್ತೆಯಾದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಇದೀಗ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಮದನಿ ಮಸೀದಿ ನವೀಕರಣ ವೇಳೆ ದೇವಾಲಯ ಹೋಲುವ ಕಲಶ, ತೋಮರ, ಕಂಬಗಳ ಮಾದರಿ ಪತ್ತೆಯಾಯಿತು. ವಿಎಚ್ಪಿ ಸೇರಿದಂತೆ ಹಿಂದೂ ಸಂಘಟನೆಗಳು ಅಖಾಡಕ್ಕಿಳಿದಿದ್ದವು. ಇದಷ್ಟೇ ಅಲ್ಲ, ಮಸೀದಿ ನವೀಕರಣ ಕಾಮಗಾರಿ ನಡೆಸದಂತೆ ವಿಎಚ್ಪಿ ಮತ್ತು ಭಜರಂಗದಳ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ವು. ಸದ್ಯ ಮಂಗಳೂರಿನ ಮದನಿ ಮಸೀದಿ ವಿಚಾರ ಕೋರ್ಟ್ನಲ್ಲಿದೆ. ಆದರೆ ವಿಶ್ವ ಹಿಂದೂ ಪರಿಷತ್ ಕಾನೂನು ಹೋರಾಟದ ಜೊತೆಗೆ ಇದೀಗ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವೂ ಹೋರಾಟದ ಮತ್ತೊಂದು ಹೆಜ್ಜೆ ಇಡ್ತಿವೆ. ಇದೇನು ಮಸೀದಿನ ಇಲ್ಲ ಹಿಂದೂ ದೈವವಿದ್ದ ಮಂದಿರವ ಅನ್ನೋ ವಿಚಾರ ಪತ್ತೆಗೆ ಹಿಂದೂ ಸಂಘಟನೆಗಳು ಮುಂದಾಗಿದೆ. ಮಳಲಿಯ ಮಸೀದಿಯಲ್ಲಿ ದೇವಸ್ಥಾನದ ಮಾದರಿ ಪತ್ತೆಯಾದ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಮಸೀದಿಯ ರಹಸ್ಯ ಪತ್ತೆಗೆ ಹಿಂದೂ ಪರಿಷತ್ ಮುಂದಾಗಿದ್ದು ಅಷ್ಟಮಂಗಲ ಪ್ರಶ್ನೆ ಅಥವಾ ತಾಂಬೂಲ ಪ್ರಶ್ನೆ ನಡೆಸುವ ನಿರ್ಧಾರ ಮಾಡಿದೆ. ಈ ಬಗ್ಗೆ ಸಭೆ ನಡೆಸಿರುವಂತಹ ವಿಎಚ್ಪಿ ಸದಸ್ಯರು ಕೇರಳದ ಪ್ರಖ್ಯಾತ ಪುದುವಾಳ್ಗಳನ್ನ ಕರೆಸಿ ಅವರ ನೇತೃತ್ವದಲ್ಲಿ ತಾಂಬೂಲ ಅಥವಾ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಿದ್ದಾರೆ. ಜ್ಯೋತಿಷ್ಯದಲ್ಲಿ ಬರುವಂತಹ ಪ್ರಶ್ನಾಶಾಸ್ತ್ರದ ಒಂದು ಭಾಗವೇ ತಾಂಬೂಲ ಪ್ರಶ್ನೆ. ಅಂದ್ರೆ ವೀಳ್ಯದೆಲೆಯ ಸಹಾಯದಿಂದ ದ್ವಾದಶ ಭಾವಗಳ ಶುಭಾಶುಭ ಫಲಗಳನ್ನ ಜ್ಯೋತಿಷಿಗಳು ಹೇಳ್ತಾರೆ. ತಾಂಬೂಲ ಪ್ರಶ್ನೆಗೆ ಪೂರ್ವಾಹ್ನ ಅಂದ್ರೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಮಯದಲ್ಲಿ ಪ್ರಶ್ನೆ ಕೇಳಲು ಇಚ್ಛಿಸಿದವನಿಗೆ ವೀಳ್ಯದೆಲೆ ಕೊಡಲು ಹೇಳ್ತಾರೆ. ಆ ಪ್ರಶ್ನೆಕರ್ತ ಕೊಡುವಂತಹ ವೀಳ್ಯದೆಲೆಗಳನ್ನ ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಎಣಿಸಲಾಗುತ್ತೆ. ಈ ಮೂಲಕ ಲಗ್ನಾದಿ 12 ಭಾವಗಳ ಕಲ್ಪನೆ ಮಾಡಲಾಗುತ್ತೆ. ತಾಂಬೂಲ ಪ್ರಶ್ನೆಯಲ್ಲಿ ತಾಂಬೂಲ ಎಣಿಕೆ ವೇಳೆ ಮೊದಲನೆಯ ಎಲೆ ಲಗ್ನ, ಎರಡನೆಯದು ಧನಭಾವ, ಮೂರನೆಯದು ಸಹಜ ಭಾವ ಅಂತ ಪರಿಗಣಿಸಲಾಗುತ್ತೆ. ಯಾವ ಭಾವದ ಸೂಚಕವಾದ ಎಲೆಯು ಬಾಡಿರುತ್ತೆ ಅಥವಾ ಹರಿದಿರುತ್ತೆ ಆ ಭಾವದ ಫಲಗಳು ಅನಿಷ್ಟ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಯಾವ ಭಾವ ಸಂಬಂಧಿ ವೀಳ್ಯದೆಲೆಯು ವಿಶಾಲವಾಗಿರುವುದು, ನಿರ್ಮಲವಾಗಿದ್ದು ನಳನಳಿಸುವ ಕಾಂತಿಯುತವಾಗಿರುವುದು ಆ ಭಾವದ ಫಲ ಶುಭ ವೃದ್ಧಿಯಾಗುತ್ತೆ ಅಂತ ಜ್ಯೋತಿಷ್ಯದ ಶಾಸ್ತ್ರಜ್ಞರು ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮಳಲಿಯಲ್ಲಿರುವುದು ಮಸೀದಿಯ ಅಥವಾ ಮಂದಿರವ, ಇಲ್ಲಿ ಹಿಂದೂ ದೈವವಿತ್ತ ಅಂತ ತಾಂಬೂಲ ಪ್ರಶ್ನೆಗೆ ಮುಂದಾಗಿದೆ. ಒಂದ್ ವೇಳೆ ತಾಂಬೂಲ ಪ್ರಶ್ನೆಯಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಇರಲಿಲ್ಲ ಅಂದ್ರೆ ಕೋರ್ಟ್ನಲ್ಲಿ ಹಾಕಿರುವಂತಹ ಕೇಸನ್ನ ಹಿಂಪಡೆದು ಗೌರವಯುತವಾಗಿ ಆ ಜಾಗವನ್ನ ಬಿಟ್ಟು ಕೊಡೋದಾಗಿ ವಿಎಚ್ಪಿ ಮುಖಂಡರು ಹೇಳಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಮಳಲಿ ಮಸೀದಿ ವಿಚಾರವಾಗಿ ಕಾನೂನು ಹೋರಾಟದ ಜೊತೆಗೆ ಇದೀಗ ಅಷ್ಟಮಂಗಲ ಅಥವಾ ತಾಂಬೂಲು ಪ್ರಶ್ನೆಗೆ ಮುಂದಾಗಿವೆ. ಮೇ 25ರೊಳಗೆ ಈ ವಿಧಿವಿಧಾನಗಳನ್ನು ಮುಗಿಸುವುದಾಗಿ ಹೇಳ್ತಿವೆ. ಮುಂದೇನಾಗುತ್ತೆ ಎನ್ನುವುದೇ ಈಗಿದ್ದಿರುವಂತಹ ದೊಡ್ಡ ಪ್ರಶ್ನೆ. ಮಂಗಳೂರಿನ ಮಸೀದಿಯಲ್ಲಿ ನಿಜಕ್ಕೂ ಶಿವನ ದೇಗುಲ ಇತ್ತ? ಕಲಬುರಗಿ ಬಹಮನಿ ಸುಲ್ತಾನರ ಕೋಟೆಯಲ್ಲೂ ದೇಗುಲದ ಜ್ವಾಲಾಗ್ನಿ. ಕಲಬುರಗಿಯಲ್ಲಿ ಹಿಂದೂ ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದಿದ್ದೇಕೆ? ಇದೆಲ್ಲವನ್ನ ನೋಡೋಣ ಸತ್ಯಶೋಧನೆ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಗಳೂರಿನ ಮಳಲಿಯಲ್ಲಿ ದರ್ಗಾ ನವೀಕರಣ ಮಾಡುವಾಗ ಹಿಂದೂ ದೇಗುಲದ ಕುರುಹುಗಳು ಪತ್ತೆಯಾಗಿದೆಯಂತೆ. ಮಸೀದಿ ಪಕ್ಕದ ದರ್ಗಾಕ್ಕೆ 800 ವರ್ಷಗಳ ಇತಿಹಾಸವಿದೆಯಂತೆ. ಹೀಗಾಗಿ ಇತ್ತೀಚೆಗೆ ದರ್ಗಾವನ್ನ ನವೀಕರಣ ಮಾಡಲು ಮುಸ್ಲಿಮರು ಮುಂದಾಗಿದ್ದಾರೆ. ಈ ವೇಳೆ ದರ್ಗಾದ ಮುಂಭಾಗದ ಗೋಡೆ ತೆರವು ಮಾಡಿದಾಗ ದೇಗುಲಕ್ಕೆ ಹೋಲುವಂತ ಚಿಹ್ನೆಗಳು, ಆಕಾರಗಳು ಪತ್ತೆಯಾಗಿವೆ ಎನ್ನಲಾಗಿದೆ.
ಇದಾದ ನಂತರ ದರ್ಗಾ ತೆರವು ಮಾಡಿದ ವಿಡಿಯೋ ಕೂಡ ವಾಟ್ಸ್ಆಪ್ನಲ್ಲಿ ವೈರಲ್ ಆಗಿತ್ತು. ಆಗ ಎಚ್ಚೆತ್ತ ಹಿಂದೂಪರ ಸಂಘಟನೆಗಳು ದರ್ಗಾಕ್ಕೆ ಭೇಟಿ ನೀಡಿದ್ವು. ನಂತರ ಜಿಲ್ಲಾಧಿಕಾರಿಗಳು ಮತ್ತು ಕೋರ್ಟ್ ಮೊರೆ ಹೋಗಿ ದರ್ಗಾ ನವೀಕರಣಕ್ಕೆ ಬ್ರೇಕ್ ಹಾಕಿಸಿವೆ. ನವೀಕರಣಕ್ಕೆ ತಡೆಯಾಜ್ಞೆ ತಂದಿರೋ ಹಿಂದೂಪರ ಸಂಘಟನೆಗಳು ಇದೀಗ ದರ್ಗಾ ಜಾಗದಲ್ಲಿ ಏನಿತ್ತು ಅಂತ ತಿಳಿಯಲು ತಾಂಬೂಲ ಪ್ರಶ್ನೆ ನಂತರ ಅಷ್ಟಮಂಗಳ ಪ್ರಶ್ನೆ ನಡೆಸಲು ಮುಂದಾಗಿದೆ. ಸದ್ಯ ದರ್ಗಾ ಇರುವ ಜಾಗದಲ್ಲಿ 800 ವರ್ಷಗಳ ಹಿಂದೆ ಮಸೀದಿಯಾಗಲಿ ದರ್ಗಾವಾಗಲಿ ಇರಲಿಲ್ಲ ಅನ್ನೋದು ಹಿಂದೂಗಳ ವಾದವಾಗಿದೆ. ಅಲ್ಲದೆ ಮಳಲಿ ಪಕ್ಕದ ಪೊಳಲಿ ಗ್ರಾಮದಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ. ಇದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕುರುಹುಗಳು ಇತರೆ ಗ್ರಾಮದ ಸುತ್ತಮುತ್ತ ಬೇರೆ ಬೇರೆ ಕಡೆ ಇದೆಯಂತೆ. ಹೀಗಾಗಿ ಮಳಲಿಯಲ್ಲೂ ರಾಜರಾಜೇಶ್ವರಿ ದೇವಸ್ಥಾನದ ಕುರುಹು ದರ್ಗಾದಲ್ಲಿರಬಹುದು ಅಂತ ಹಿಂದೂಗಳು ಹೇಳ್ತಿದ್ದಾರೆ. ಇನ್ನು ದರ್ಗಾದಲ್ಲಿ ತೋರಣ ಮಾದರಿ ಚಿಹ್ನೆ ಅನ್ನೋ ವಾದ ಮುಂದಿಟ್ಟಿರುವ ಹಿಂದೂಗಳು ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಪುರಾತತ್ವ ಇಲಾಖೆ ಮನವಿ ಮಾಡಿದೆ. ಇನ್ನು ಹಿರಿಯರು ಈಗಿರುವ ದರ್ಗಾ ಜಾಗದಲ್ಲಿ ಶಿವನ ಪೂಜೆಗೆ ತೆಂಗಿನಕಾಯಿ ಎಳನೀರನ್ನ ಸಹ ಅರ್ಪಣೆ ಮಾಡ್ತಿದ್ರಂತೆ. ಹೀಗಾಗಿ ದರ್ಗಾ ಜಾಗದಲ್ಲಿ ಶಿವನ ದೇಗುಲ ಇತ್ತಾ ಇಲ್ವಾ ಅನ್ನೋದನ್ನ ತಿಳಿಯಲು ಹಿಂದೂಪರ ಸಂಘಟನೆಗಳು ಅಷ್ಟಮಂಗಳ, ತಾಂಬೂಲ ಪ್ರಶ್ನೆ ಮತ್ತು ಪುರಾತತ್ವ ಇಲಾಖೆಯ ಮೊರೆ ಹೋಗಿದೆ. ಈ ವಿವಾದದಲ್ಲಿ ಮುಸ್ಲಿಮರು ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ, ವಾದವನ್ನು ಮಾಡ್ತಿಲ್ಲ. ಒಂದ್ ವೇಳೆ ಕೋರ್ಟ್ ಕಟಕಟೆಗೆ ಹೋದ್ರೆ ನಂತರ ನೋಡಿಕೊಳ್ಳೋಣ ಅಂತ ಸುಮ್ಮನಿದ್ದಾರಂತೆ. ಇದ್ದ ಹಿಂದೂಗಳು ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನಡೆಸಿದಾಗ ಯಾವ ಫಲಿತಾಂಶ ಸಿಗುತ್ತೆ ಅನ್ನೋದನ್ನ ನೋಡಿಕೊಂಡು ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ. ಒಂದ್ ವೇಳೆ ತಾಂಬೂಲ ಪ್ರಶ್ನೆಯಲ್ಲಿ ದೈವವಿದ್ದ ಬಗ್ಗೆ ಉತ್ತರ ಸಿಕ್ಕರೆ ಈ ವಿವಾದ ಮತ್ತೊಂದು ಜ್ಞಾನವಾಪಿಯಾಗುತ್ತಾ ಇಲ್ಲೂ ಕೂಡ ಮಸೀದಿ ಸತ್ಯಶೋಧಕ್ಕೆ ದೊಡ್ಡ ಕಾನೂನು ಹೋರಾಟ ನಡೆಯುತ್ತಾ, ಮಸೀದಿ ಸರ್ವೆ ನಡೆಯುತ್ತಾ ಅನ್ನೋದೇ ಕುತೂಹಲವಾಗಿದೆ. ಮಂಗಳೂರು ಮಸೀದಿ ವಿವಾದದ ಬೆನ್ನಲ್ಲೇ ಇತ್ತ ಕಲಬುರಗಿಯಲ್ಲೂ ದೇಗುಲ ವಿವಾದ ಮುನ್ನೆಲೆಗೆ ಬಂದಿದೆ. ಬಹುಮನಿ ಸುಲ್ತಾನರ ಕೋಟೆ ಜಾಗದ ಸುತ್ತ ಸತ್ಯ ವಿವಾದ ಹೊಗೆಯಾಡುತ್ತಿದೆ. 70 ಎಕರೆ ವಿಸ್ತೀರ್ಣದಲ್ಲಿರುವ ಕಲಬುರಗಿ ಕೋಟೆ 3 ಕಿಲೋಮೀಟರ್ ಉದ್ದದ ವಿಸ್ತಾರ ಹೊಂದಿದೆ. ಆದರೆ ಇದೇ ಕೋಟೆಯ ಈಶಾನ್ಯ ಭಾಗದಲ್ಲಿ ಸೋಮೇಶ್ವರ ಅನ್ನೋ ದೇವಸ್ಥಾನ ಕೂಡ ಇದೆ. ಅನೇಕ ವಿಗ್ರಹಗಳು ಕೂಡ ಇವೆ ಅನ್ನೋ ಸಂಗತಿಯನ್ನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸಾಕ್ಷಿ ಸಮೇತ ಹೇಳ್ತಿದ್ದಾರೆ. ದೇವಸ್ಥಾನದ ಕಂಬದಲ್ಲಿ ಅನೇಕ ಹಿಂದೂ ದೇವರ ಮೂರ್ತಿಗಳು ಇರೋದು ವೈರಲ್ ಆದ ವಿಡಿಯೋದಲ್ಲಿ ಕಂಡು ಬರ್ತಿದೆ. ಆದರೆ ಯಾರ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ನಿರ್ಮಾಣವಾಗಿತ್ತು, ಯಾಕೆ ಅದು ಹಾಳು ಬಿದ್ದಿದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಪುರಾತತ್ವ ಇಲಾಖೆ ಕೆಲ ಅಧಿಕಾರಿಗಳು ಕೂಡ ಕೋಟೆ ಆವರಣದಲ್ಲಿ ದೇವಸ್ಥಾನ ಇರೋ ಬಗ್ಗೆ ಒಪ್ಪಿಕೊಳ್ತಿದ್ದಾರೆ. ಈ ಜಾಗ ಜೀರ್ಣೋದ್ಧಾರ ಮಾಡಿದ್ರೆ ಅನೇಕ ಐತಿಹಾಸಿಕ ಕುರುಹುಗಳು ಸಿಗೋ ಸಾಧ್ಯತೆ ಇದೆ. ಹೀಗಾಗಿ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಇದೀಗ ದೇಗುಲ ಜೀರ್ಣೋದ್ಧಾರಕ್ಕೆ ಪಟ್ಟು ಹಿಡಿದಿದ್ದಾರೆ. ಕಲಬುರಗಿ ಬಹುಮನಿ ಕೋಟೆಯಲ್ಲಿ ಹಿಂದೂ ದೇವಾಲಯ ಇದೆ ಎನ್ನಲಾಗ್ತಿರೋ ವಿಚಾರವಾಗಿ ಹಿಂದೂ ಜಾಗೃತ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಲಬುರಗಿ ಬಹುಮನಿ ಕೋಟೆಯಲ್ಲಿ ಸೋಮೇಶ್ವರ ದೇವಸ್ಥಾನವಿದೆ, ಅದರ ಜೀರ್ಣೋದ್ಧಾರ ಮಾಡಬೇಕು. ಕೋಟೆಯಲ್ಲಿರೋ ದೇವಸ್ಥಾನ ಮುಸ್ಲಿಮರ ಆಳ್ವಿಕೆಯಲ್ಲಿ ಪಾಳು ಬಿದ್ದಿದೆ. ದೇವಸ್ಥಾನದ ಸುತ್ತಮುತ್ತಲಿನ ಜಾಗ ಸ್ವಚ್ಛಗೊಳಿಸಬೇಕು. ಕೋಟೆಯಲ್ಲಿರೋ ಮುಸ್ಲಿಮರನ್ನ ಬೇರೆಡೆ ಸ್ಥಳಾಂತರಿಸಬೇಕು ಅಂತ ಆಗ್ರಹಿಸಿದ್ರು. ಒಂದ್ ಕಡೆ ಕಲಬುರಗಿಯಲ್ಲಿ ಅಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಜ್ಞಾನವಾಪಿ ಮಸೀದಿ ವಿರುದ್ಧ ಕೈಗೊಂಡ ನಿರ್ಧಾರ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಉದ್ದೇಶಪೂರ್ವಕವಾಗಿ ಹಿಂದೂ ಸಂಘಟನೆ ಬಿಜೆಪಿ ಸರ್ಕಾರದಿಂದ ಹುನ್ನಾರ ಮಾಡುತ್ತಿದೆ ಅಂತ ಆರೋಪಿಸಿದ್ರು. ತಾಂಬೂಲ ಪ್ರಶ್ನೆಗೆ ದಿನಾಂಕ ಮತ್ತು ಸ್ಥಳ ನಿಗದಿಯಾಗಿದ್ದಲ್ಲಿ ಖುದ್ದು ಹಾಜರಾಗುವಂತೆ ಸಿದ್ದುಗೆ ಸಮನ್ಸ್ ಜಾರಿ ಮಾಡಿದ್ದೇಕೆ ಕೋರ್ಟ್? ವಿಕ್ರಾಂತ್ ರೋಣ ಸಾಂಗ್ ರೇಡಿಯಸ್ ಕಿಕ್ಕೇರಿಸುತ್ತೆ ರಕ್ಕಮ್ಮನ ಅವತಾರ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಗಳೂರಿನ ಮಳಲಿ ಮಸೀದಿ ರಹಸ್ಯ ಪತ್ತೆಗೆ ಕೊನೆಗೂ ಸ್ಥಳ ನಿಗದಿಯಾಗಿದೆ. ತಾಂಬೂಲ ಪ್ರಶ್ನೆ ನಡೆಯುವ ಜಾಗ ಫಿಕ್ಸ್ ಆಗಿದೆ. ಕೇರಳದಿಂದ ಬಂದಿದ್ದ 3 ತಂತ್ರಿಗಳಿಂದ ತಾಂಬೂಲ ಜಾಗ ಗುರುತು ಮಾಡಲಾಗಿದ್ದು ಮೇ 25ರ ಬೆಳಗ್ಗೆ ದೇಗುಲದ ರಹಸ್ಯ ಗೊತ್ತಾಗುವ ಸಾಧ್ಯತೆ ಇದೆ. ಇವತ್ತು ಮಸೀದಿ ಜಾಗಕ್ಕೆ ಭೇಟಿ ನೀಡಿದ ಕೇರಳದ ತಂತ್ರಿಗಳು ಮಳಲಿಯಲ್ಲಿ ಸುತ್ತಾಡಿ ಅದೊಂದು ಸ್ಥಳದಲ್ಲಿ ಜಾಗ ಮತ್ತು ಸಮಯ ನಿಗದಿ ಮಾಡಿ ವಾಪಸ್ ತೆರಳಿದ್ರು.
ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ನಾಳೆ ಖುದ್ದು ಹಾಜರಾಗುವಂತೆ ಸಿದ್ದರಾಮಯ್ಯಗೆ ಸೂಚಿಸಿದೆ. ಅಲ್ಲದೆ ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ 29 ಕಾಂಗ್ರೆಸ್ ನಾಯಕರಿಗೆ ಸಮನ್ಸ್ ನೀಡಿದೆ. ಇನ್ನು ಮೇಕೆದಾಟು ಪಾದಯಾತ್ರೆ ವೇಳೆ ಕೊರೋನಾ ನಿಯಮ ಉಲ್ಲಂಘಿಸಲಾಗಿದೆ ಅಂತ ಆರೋಪಿಸಿ ರಾಮನಗರದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬೆಂಗಳೂರಿನ ಜಯನಗರದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಸಿದ್ದು ಬಿಜೆಪಿ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಗಗನಕ್ಕೇರಿಸಿ ಈಗ ದರ ಕಡಿಮೆ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆಗಸ್ಟ್ನಲ್ಲಿ ಬಿಬಿಎಂಪಿ ಚುನಾವಣೆ ಬರಬಹುದು. ಬಿಜೆಪಿಗೆ ತಕ್ಕ ಪಾಠ ಕಲಿಸೋದಕ್ಕೆ ನಿಮಗೆ ಒಳ್ಳೆ ಅವಕಾಶ. ಬಿಜೆಪಿಯನ್ನ ಕಿತ್ತೊಗೆಯಿರಿ, ಕಾಂಗ್ರೆಸ್ ಅಧಿಕಾರಕ್ಕೆ ತನ್ನಿ ಅಂತ ಸಿದ್ದರಾಮಯ್ಯ ಕರೆ ನೀಡಿದ್ರು. ಪಠ್ಯಪುಸ್ತಕದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಅಧ್ಯಾಯ ಸೇರಿಸುವ ವಿಚಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಮಕ್ಕಳನ್ನ ವೈಚಾರಿಕ ಮತ್ತು ವೈಜ್ಞಾನಿಕತೆಯಿಂದ ದೂರ ಮಾಡಬಾರದು. ಜ್ಞಾನ ವಿಕಾಸ ಆಗಬೇಕು, ಧರ್ಮವನ್ನ ಹೇಳಬಾರದು. ಧರ್ಮವನ್ನ ನಿಮ್ಮ ಮನೆಯಲ್ಲಿ ಆಚರಿಸಿಕೊಳ್ಳಿ. ವಿದ್ಯಾರ್ಥಿಗಳನ್ನ ಜಾತ್ಯತೀತ ವೈಜ್ಞಾನಿಕ ಮನೋಭಾವದಿಂದ ಬೆಳೆಸಬೇಕು. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಆರ್ಎಸ್ಎಸ್ನವರು. ಹೆಡ್ಗೇವಾರ್ ಕೂಡ ಅವರೇ. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಇತಿಹಾಸ ಪಠ್ಯದಲ್ಲಿ ಸೇರಿಸಲಿ. ಅದಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ಸಿದ್ದು ಹೇಳಿದ್ರು. ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ವಿರುದ್ಧ ಪ್ರಕರಣ ದಾಖಲಿಸಿ ಅಂತ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ ಒತ್ತಾಯ ಮಾಡಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲಕ್ಷ್ಮಣ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಒತ್ತಾಯಿಸಿದ್ರು. ಅಶ್ವಥ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಬಗ್ಗೆ ದೂರು ನೀಡಿದ್ರು. ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಶಾಲಾ ಆವರಣದಲ್ಲಿ ಚುನಾವಣಾ ಪ್ರಚಾರ ಮಾಡುವುದು ತಪ್ಪು. ಚುನಾವಣಾ ಆಯೋಗ ಕೂಡ ಬಿಜೆಪಿ ಪರ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. ಪುಸ್ತಕದಲ್ಲಿ ರಾಷ್ಟ್ರಕವಿ ಕುವೆಂಪುಗೆ ಅಪಮಾನ ಮಾಡಲಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. 4ನೇ ತರಗತಿ ಪರಿಸರ ಅಧ್ಯಯನ ಪಠ್ಯವನ್ನ ನಾವು ಪರಿಷ್ಕರಿಸಿಲ್ಲ, ನಾವು ಪರಿಷ್ಕರಣೆ ಮಾಡಿಲ್ಲ. ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಕುವೆಂಪು ಬಗ್ಗೆ ನಾವು ಎಷ್ಟು ಪಠ್ಯ ಸೇರಿಸಿದ್ದೀವಿ ಅಂತ ನೋಡ್ಲಿ. ರಾಷ್ಟ್ರಕವಿ ಕುವೆಂಪುಗೆ ಶಿಕ್ಷಣ ಇಲಾಖೆ ಅಪಮಾನ ಮಾಡಿಲ್ಲ. ಸಾಹಿತಿ ಬರಗೂರು ಪರಿಷ್ಕರಣೆಯಲ್ಲಿ ಇರುವುದನ್ನ ನೀಡಲಾಗಿದೆ ಅಂತ ಹೇಳಿದ್ರು. ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಹೈ ಡ್ರಾಮಾ ನಡೆದಿದ್ದಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ವರುಣಾರ್ಭಟ. ಕಿಲೋಮೀಟರ್ ಗಟ್ಟಲೆ ನಿಂತ ವಾಹನಗಳು. ಮಂಕಿ ಪಾಕ್ಸ್ ಬಗ್ಗೆ ಕೇಂದ್ರ ಸರ್ಕಾರ ಕೊಟ್ಟ ಎಚ್ಚರಿಕೆ ಏನು? ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಹೈಡ್ರಾಮಾ ನಡೆದಿದೆ. ಸಮಾಜವಾದಿ ಪಕ್ಷದ ಶಾಸಕರಿಂದ ಸದನದಲ್ಲಿ ಪ್ರತಿಭಟನೆ ನಡೆಸಿದ್ದು, ಕೈಯಲ್ಲಿ ಭಿತ್ತಿಪತ್ರ ಹಿಡಿದು ಯೋಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಸೀದಿ ಮೇಲಿನ ಮೈಕ್ ಸೇರಿದಂತೆ ವಿವಿಧ ವಿವಾದಗಳನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಸದನದಲ್ಲಿ ಭಾರೀ ಹೈಡ್ರಾಮಾ ಹಂಗಾಮ ನಡೆದಿದೆ. ಮಾಜಿ ಕ್ರಿಕೆಟಿಗ ಹಾಗೂ ಪಂಜಾಬ್ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧೂರನ್ನ ಮೆಡಿಕಲ್ ಚೆಕಪ್ಗೆ ಕರೆತರಲಾಗಿತ್ತು. ಪಟಿಯಾಲ ಜೈಲಿನಿಂದ ಅಲ್ಲಿನ ರಾಜೇಂದ್ರ ಆಸ್ಪತ್ರೆಗೆ ಕರೆತಂದು ಪೊಲೀಸರು ಸಿಧು ಆರೋಗ್ಯ ತಪಾಸಣೆ ಮಾಡಿಸಿದ್ರು. ಇನ್ನು 34 ವರ್ಷಗಳ ಹಿಂದಿನ ರಸ್ತೆ ರಂಪಾಟ ಪ್ರಕರಣದಲ್ಲಿ ಸಿಧು ಜೈಲು ಪಾಲಾಗಿದ್ದಾರೆ. ಕಳೆದ ಗುರುವಾರವಷ್ಟೇ ಸುಪ್ರೀಂ ಕೋರ್ಟ್ ಸಿಧುಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಿ ಆದೇಶಿಸಿತ್ತು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೇಸಿಗೆಯ ಬಿಸಿಲಿನಿಂದ ಬೆಂದಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಮಳೆಯಿಂದಾಗಿ ರಸ್ತೆಗಳೆಲ್ಲ 2 ಅಡಿಯಷ್ಟು ನೀರು ನಿಂತಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಬಿರುಗಾಳಿ ಸಹಿತ ಮಳೆಗೆ ಅನೇಕ ಮರಗಳು ಧರೆಗುರುಳಿವೆ. ಮತ್ತೊಂದೆಡೆ ಮಳೆಯಿಂದಾಗಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟದಲ್ಲಿ ಕೆಲಕಾಲ ವ್ಯತ್ಯಯವಾಗಿತ್ತು. ಇನ್ನು ದೆಹಲಿಯಲ್ಲಿ ಧಾರಾಕಾರ ಮಳೆ ಆರ್ಭಟದಿಂದಾಗಿ ಭಾರೀ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಸ್ತೆಗಳಲ್ಲಿ ನೀರು ನಿಂತು ಹೊಳೆಯಂತಾಗಿದ್ವು. ಇದರಿಂದಾಗಿ ಮುಂದಕ್ಕೆ ಹೋಗಲಾಗದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿದ್ವು. ಸವಾರರು ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾದ್ರು. ಭಾರತದಲ್ಲಿ ಒಮಿಕ್ರಾನ್ ಉಪತಳಿಗಳು ಮೊದಲ ಬಾರಿಗೆ ಪತ್ತೆಯಾಗಿವೆ. BA.4 ಹಾಗೂ BA.5 ಉಪತಳಿಗಳು ಭಾರತದಲ್ಲಿ ಪತ್ತೆಯಾಗಿವೆ. ಈ ಉಪತಳಿಗಳು ಕೊರೋನಾ ಲಸಿಕೆಗೂ ಬಗ್ಗಲ್ಲ ಎಂಬುದು ವಿಶೇಷ. ತಮಿಳುನಾಡಿನ 19 ವರ್ಷದ ಯುವತಿಯಲ್ಲಿ BA.4 ಉಪತಳಿ ಪತ್ತೆಯಾಗಿದೆ. ತೆಲಂಗಾಣದ 80 ವರ್ಷದ ವ್ಯಕ್ತಿಯೊಬ್ಬರಲ್ಲಿ BA.5 ಉಪತಳಿ ಪತ್ತೆಯಾಗಿದೆ. ಇಬ್ಬರಿಗೂ ವಿದೇಶ ಪ್ರವಾಸದ ಇತಿಹಾಸ ಇಲ್ಲ. ಇಬ್ಬರೂ ಕೂಡ ಕೊರೋನಾ ಲಸಿಕೆ ಪಡೆದಿದ್ದಾರೆ.
ಪ್ರಧಾನಿ ಮೋದಿ 2 ದಿನಗಳ ಕಾಲ ಜಪಾನ್ ಪ್ರವಾಸ ಕೈಗೊಂಡಿದ್ದಾರೆ. ಜಪಾನ್ ಪ್ರಧಾನಿ ಫ್ಯೂಮಿಯೋ ಕಿಶಿದಾ ಆಹ್ವಾನದ ಮೇರೆಗೆ ಜಪಾನ್ ಪ್ರವಾಸ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಭಾರತದಿಂದ ತೆರಳಿರುವ ಪ್ರಧಾನಿ ಮೋದಿ ಜಪಾನ್ನಲ್ಲಿ ಕ್ವಾಡ್ ರಾಷ್ಟ್ರಗಳ ನಾಯಕರ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ರು. ನಾಳೆ ಸಂಜೆವರೆಗೂ ಜಪಾನ್ನಲ್ಲಿ ನಡೆಯುವ 20ಕ್ಕೂ ಹೆಚ್ಚು ಸಭೆಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ.